ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು RMB ರಿಯಲ್ ಎಸ್ಟೇಟ್. ಸಿರ್ಸಿ ಹತ್ತಿರ 2 ಎಕರೆ 3 ಗುಂಟೆ ಸಮತಟ್ಟಾದ ಒಂದು ಒಳ್ಳೆ ಪ್ರಾಪರ್ಟಿ ಸೇಲ್ಗೆ ಬಂದಿದೆ. ಯಾರೆಲ್ಲ ಪ್ರಾಪರ್ಟಿ ತಗೊಳ್ಳೋಕ್ಕೆ ನೋಡ್ತಾ ಇದ್ದೀರಾ, ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಬನವಾಸಿಯಿಂದ ಬರೀ 3 ಕಿಲೋಮೀಟರ್ ದೂರದಲ್ಲಿರೋ ಈ ಪ್ರಾಪರ್ಟಿ ಒಳ್ಳೆ ನೀರಾವರಿನ ಕೂಡ ಹೊಂದಿದೆ. ನೀವು ನೋಡ್ತಾ ಇದ್ದೀರಲ್ಲ, ಇದೇ ಮೇನ್ ರೋಡು ನೋಡಿ. ಈಗ ನೀವು ನೋಡ್ತಾ ಇದ್ದೀರಲ್ಲ, ಇದೇ ಮೇನ್ ರೋಡು. ಈ ಮೇನ್ ರೋಡು ಬನವಾಸಿಯಿಂದ 3 ಕಿಲೋಮೀಟ್ರ್ ದೂರ ಇದೆ, ಮತ್ತು ಚಂದ್ರಗುತ್ತಿಯಿಂದ 15 ಕಿಲೋಮೀಟ್ರ್ ದೂರ ಇದೆ. ಇಲ್ಲಿ ಈ ಪ್ರಾಪರ್ಟಿಗೆ ಸಾಗರ ಮತ್ತು ಚಂದ್ರಗುತ್ತಿ, ಬನವಾಸಿ, ಸಿರ್ಸಿ ಎಲ್ಲ ಆಲ್ಮೋಸ್ಟ್ ಹತ್ರನೇ ಆಗ್ತವೆ. ಮೇನ್ ರೋಡಿಂದ ಜಸ್ಟ್ 500 to 600 ಮೀಟರ್ ಅಷ್ಟೇ ಒಳಗಡೆ ಹೋದರೆ ಆಯಿತು. ನೋಡಿ, ನಾವೀಗ ಬೈಕ್ ಮೇಲೆ ಹೋಗ್ತಾ ಇದ್ದೀವಿ. ಈ ರೋಡ್ನೆಲ್ಲ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಇದೇ ಈ ಜಮೀನಿಗೆ ಹೋಗುವಂಥ ರೋಡು. 15 ಫೀಟ್ ಅಗಲ ಇದೆ ಈ ರೋಡು. ಯಾರೆಲ್ಲ ಈ ಭಾಗದಲ್ಲಿ ಒಂದು ಒಳ್ಳೆ ಪ್ರಾಪರ್ಟಿನ ನೋಡ್ತಾ ಇದ್ದೀರಾ, ಅಂಥವ್ರಿಗೋಸ್ಕರ ಒಳ್ಳೆ ಪ್ರಾಪರ್ಟಿ ಇದು. ಈ ಪ್ರಾಪರ್ಟಿ ಎಲ್ಲ ಫುಲ್ ಸ್ಕ್ವೇರ್ ಶೇಪಲ್ಲಿದೆ. ಈ ಪ್ರಾಪರ್ಟಿ ಓನರ್ಗೆ ಹೆಲ್ತ್ ಇಶ್ಯೂ ಇದ್ದಿದ್ದರಿಂದ ಕಳೆದ 2 ವರ್ಷದಿಂದನೂ ಜಮೀನು ಹಾಗೆ ಇದೆ. ಯಾರು ಏನು ಮಾಡಿಲ್ಲ ಅಗ್ರಿಕಲ್ಚರ್ ಇದರಲ್ಲಿ. ಪ್ರಾಪರ್ಟಿ ಓನರ್ಗೆ ಹೆಲ್ತ್ ಇಶ್ಯೂ ಇರೋದ್ರಿಂದ ಈ ಪ್ರಾಪರ್ಟಿನ ಸೇಲ್ ಮಾಡ್ತಾ ಇದ್ದಾರೆ. ಸಿರ್ಸಿ ಸರೌಂಡಿಂಗಲ್ಲಿ ಈ ಬಜೆಟ್ಗೆ ಎಲ್ಲೂ ಪ್ರಾಪರ್ಟಿ ಸಿಗ್ತಾ ಇಲ್ಲ. ಟೋಟಲಾಗಿ 2 ಎಕರೆ 3 ಗುಂಟೆನ ಪ್ರಾಪರ್ಟಿ ಓನರ್ 55 lakhs ಕೋಟ್ ಮಾಡ್ತಾ ಇದ್ದಾರೆ. ಒಂದು ಸ್ವಲ್ಪ ನೆಗೋಷಿಯೇಬಲ್ ಆಗ್ಬೋದು. ಅಡಿಕೆ ತೋಟ ಮಾಡೋಕ್ಕೆ ತುಂಬ ಯೋಗ್ಯವಾದ ಜಾಗ ಆಗಿದೆ ಇದು. ಈ ಪ್ರಾಪರ್ಟಿಲಿ 4 ಇಂಚ್ ಇರೋ ಒಂದು ಬೋರ್ವೆಲ್ ಇದೆ. 24x7 ನೀರಿರುತ್ತೆ ಈ ಬೋರಲ್ಲಿ. ಎಷ್ಟೇ ಸಮ್ಮರ್ ಸೀಸನಲ್ಲಾದರೂ ನೀರು ಕಡಿಮೆ ಆಗೋದಿಲ್ಲ ಅಂತ ಬೋರ್ವೆಲ್ ಇದು. ಬನವಾಸಿಲಿ ಮಧುಕೇಶ್ವರ ದೇವಸ್ಥಾನ ಇದೆಯಲ್ಲ, ಆ ದೇವಸ್ಥಾನದಿಂದ ಬರೀ 3 ಕಿಲೋಮೀಟರ್ ದೂರ ಇದೆ ಅಷ್ಟೇ ಈ ಪ್ರಾಪರ್ಟಿ. ಮಧುಕೇಶ್ವರ ದೇವಸ್ಥಾನಕ್ಕೆ ಪ್ರವಾಸಿಗರೆಲ್ಲ ಡೈಲಿ ತುಂಬ ಜನ ಬಂದು ಹೋಗ್ತಾ ಇರ್ತಾರೆ. ಅಥವಾ ನಿಮ್ಮಲ್ಲಿ ಯಾರಾದರೂ ಒಂದು ಫಾರ್ಮ್ ಹೌಸ್ ಮಾಡಬೇಕು ಅಂದ್ಕೊಂಡಿದ್ರೆ ಅಂಥವರಿಗೂ ತುಂಬ ಒಳ್ಳೆ ಜಾಗ. ಸಿದ್ದಾಪುರದಿಂದ ಬಂದರೆ ಬರೀ 30 ಕಿಲೋಮೀಟರ್ ದೂರ ಆಗುತ್ತಷ್ಟೇ. ಸಿರ್ಸಿಯಿಂದ ಬಂದರೆ ಒಂದು 20-22 ಕಿಲೋಮೀಟರ್ ಆಗುತ್ತೆ.
ಮತ್ತು ಸಾಗರ ಸೊರಬನೂ ಹತ್ತಿರ ಆಗ್ತವೆ ಇಲ್ಲಿಗೆ. ಇನ್ನೂ ಹೆಚ್ಚಿನ ಮಾಹಿತಿ ಏನಾದರೂ ಬೇಕಾದರೆ ನನ್ನ ನಂಬರ್ ಡಿಸ್ಪ್ಲೇ ಮೇಲೆ ಸ್ಕ್ರೋಲ್ ಆಗ್ತಾ ಇರುತ್ತೆ. ಈ ನಂಬರ್ಗೆ ಕಾಲ್ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿನ ತಿಳ್ಕೊಳ್ಳಿ. ಈ ವಿಡಿಯೋ ಯಾರ್ಯಾರಿಗೆಲ್ಲ ಅವಶ್ಯಕತೆ ಇದೆ ಅಂಥವ್ರಿಗೆ ವಿಡಿಯೋನ ಶೇರ್ ಮಾಡಿ. ನಮ್ಮ ಚಾನಲ್ ಯಾರ್ಯಾರು ನೋಡ್ತಾ ಇದ್ದೀರಾ ಹೊಸದಾಗಿ ಅವರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇನ್ಸ್ಟಾಗ್ರಾಮಲ್ಲಿ ಮತ್ತು ಫೇಸ್ಬುಕ್ಕಲ್ಲಿ ಏನಾದರೂ ನೋಡ್ತಾ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಪ್ರಾಪರ್ಟಿ ಬಗ್ಗೆ ಏನಾದರೂ ಡೌಟ್ ಇದ್ದರೆ ಡಿಸ್ಪ್ಲೇ ಮೇಲೆ ನನ್ನ ನಂಬರ್ ಸ್ಕ್ರೋಲ್ ಆಗ್ತಾ ಇರುತ್ತೆ, ಕಾಲ್ ಮಾಡ್ಬೋದು ನಂಬರ್ಗೆ.